ನಮಸ್ಕಾರ. ಇವತ್ತು ಒಂದು ಹುಡುಗ ಮತ್ತು ಹುಡುಗಿಯ ಸಂಬಂಧ, ಆ ಸಂಬಂಧದಲ್ಲಿ ಆಗುವಂತಹ ಒಂದು ಮಗು. ಆ ಮಗು ಹುಟ್ಟೋದಕ್ಕಿಂತ ಮುಂಚೆ ಗಂಡ ಹೆಂಡತಿ ಯಾವ ರೀತಿ ಖುಷಿಯಾಗಿರ್ತಾರೋ ಅದೇ ರೀತಿ ಆ ಮಗು ಮೇಲೂ ಪರಿಣಾಮ ಬೀರುತ್ತೆ. ನೀವು ಮದುವೆ ಮಾಡ್ಕೊಂಡ್ಮೇಲೆ ನಿಮಗೆ ಆಗುವಂತಹ ಮಗು ಯಾವ ತರ ಇರುತ್ತೆ ಅಂದ್ರೆ, ನೀವು ಅದಕ್ಕೆ ಒಳ್ಳೆಯ ವಿಚಾರಗಳನ್ನು ಮಾತ್ರ ಮನಸ್ಸಿನಲ್ಲಿ ನೀವು ಮನನ ಮಾಡ್ಕೊಳ್ತಾ ಹೋದ್ರೆ ಅದೇ ರೀತಿ ಮಗು ಹೊಟ್ಟೆಯಲ್ಲಿ ಬೆಳೀತಾ ಹೋಗುತ್ತೆ. ನೀವು ಅದಕ್ಕೆ ಮ್ಯಾನಿಫೆಸ್ಟೇಷನ್ ಮಾಡ್ಬಿಡ್ತೀರಾ. ನನ್ನ ಮಗು ಡಾಕ್ಟರ್ ಆಗುತ್ತೆ, ನನ್ನ ಮಗು CA ಆಗ್ತಾನೆ, ನನ್ನ ಮಗು ಇಂಜಿನಿಯರ್ ಆಗ್ತಾನೆ, ಆ ಥರ ಎಲ್ಲ ಉದಾಹರಣೆಗೆ ಕೊಟ್ಟಿದ್ದೀನಿ ನಾನು. ಆ ಥರ ಎಲ್ಲ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಹೋದ್ರೆ ಮಗು ಮೇಲೆ ತುಂಬಾನೇ ಒತ್ತಡ ಬಿದ್ದು ಆ ಮಗು ಯಾವ ರೀತಿ ಬದಲಾವಣೆ ಆಗ್ಬಿಡುತ್ತೆ ಅಂದ್ರೆ, ತುಂಬಾನೇ ಹುಟ್ಟಿದ ಮೇಲೆ ಅಗ್ರೆಸಿವ್ ಆಗ್ಬಿಡುತ್ತೆ, ತುಂಬಾನೇ ಅಳುತ್ತೆ, ಬೇರೆ ಬೇರೆ ರೀತಿ ಬಿಹೇವಿಯರ್ ಎಲ್ಲ ಆಗ್ಬಿಡುತ್ತೆ. ಯಾಕಂದ್ರೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಬಿಟ್ಟಿರ್ತೀರಲ್ವಾ, ಅದು ಆ ಮಗು ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ಆ ಥರ ಮಾಡಕ್ ಹೋಗಬೇಡಿ. ಇದು ಒಂದು ಒಳ್ಳೆಯ ವಿಚಾರ ಆಗಿರುತ್ತೆ. ಇದನ್ನ ನಿಮ್ ಗಮನಕ್ಕೆ ತರಬೇಕು ಅಂತ ಒಂದು ಮನಸ್ಸಿನ ಆಸೆ ಆಗಿತ್ತು. ಹಾಗಾಗಿ ಯಾರು ಕನ್ಸೀವ್ ಆಗಿರ್ತಾರೆ ಅವರು ಒಳ್ಳೆಯ ವಿಚಾರಗಳನ್ನು ಮಾತ್ರ ಮನಸ್ಸಲ್ಲಿ ಇಟ್ಕೊಳ್ಳಿ. ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬೇಡಿ. ಮಗು ಆರೋಗ್ಯವಾಗಿರ್ಬೇಕು, ಮಗು ಚೆನ್ನಾಗಿರ್ಬೇಕು ಅನ್ನೋದು ಇಷ್ಟ ಮಾತ್ರ ಇಟ್ಕೊಳ್ಳಿ. ಮಗುಗೆ ಯಾವುದೇ ರೀತಿ ಬರ್ಡನ್ ಕೊಡಕ್ ಹೋಗಬೇಡಿ. ಇಷ್ಟು ಹೇಳ್ತಿದ್ದೀನಿ. ನಮಸ್ಕಾರ. ಜೈ ಹಿಂದ್.